ಆಗ್ತಾಯಿಲ್ಲ ಫ್ರೆಂಡ್ಸ್. ಫುಲ್ಲು ಸೊಳ್ಳೆ ಕಚ್ತೈತೆ ಅಂದರೆ ಕೈಯೆಲ್ಲ ಆಗ್ತಾಯಿಲ್ಲ. ಕೈಯೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ ಸೊಳ್ಳೆಗೆ. ಫುಲ್ಲು ಸೊಳ್ಳೆ ಕಚ್ತೈತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ಗೇರ್ ಬೀಜ ಕೊಯ್ಯಕ್ಕೆ ಬಂದಿದ್ವಿ. ಅದರಲ್ಲಿ ಒಂದು ಗೆಡ್ಡೆ ಕಾಣಿಸ್ತಾ ಇದೆ. ನೋಡೋಣ ಮಮ್ಮಿ, ಗೆಡ್ಡೆನ ಕಿತ್ತೆ ಇಲ್ಲ ಕೇಳಬೇಕಾಗಿತ್ತು ನವೆಂಬರ್ ಡಿಸೆಂಬರ್ ಟೈಮಲ್ಲಿ. ಬಿಟ್ಟವು ಮಮ್ಮಿ. ಓ ಗೆಡ್ಡೆ ಮಮ್ಮಿ, ನೋಡಿಲ್ ಗೆಡ್ಡಿನ? ಹಾಂ, ಬಾಬಾ ಕಿಳಿಸ್ಬೋದಾಗಿತ್ತಲ್ಲ ಮರತಿ. ಈಗ ಕಿಳ್ಸಕ್ಕೆ ಬರಲ್ಲ ಅಲ್ಲ ಮಮ್ಮಿ? ಇಲ್ಲೊಂದು ಗೆಡ್ಡೆ ಬುಡ ಐತಿ ಅಂತ ಹೇಳಿ ನೋಡೇ ಇಲ್ಲ. ನೋಡಿದರೆ ಮೊದಲೇ ಕೇಳಿಸ್ಬೋದಿತ್ತು. ಇದನ್ನು ನವೆಂಬರ್ ಡಿಸೆಂಬರ್ ಟೈಮಲ್ಲೇ ಕೇಳಿಸ್ಬೇಕು. ಈ ಥರ ಗಿಡ ಹೊಂಟ್ಮೇಲೆ ಕೇಳಿಸೋಕ್ಕಾಗಲ್ಲ, ಎಲ್ಲ ಕೊಳ್ತೋಗಿರುತ್ತೆ. ನೋಡಿ ಈ ಥರ ಗಿಡ. ಫ್ರೆಂಡ್ಸ್, ಇದೇ ಗೆಡ್ಡಿ ಅಂತಾರಪ್ಪ ನಮ್ಮ ಕಡೆಗೆ. ನಿಮ್ಮ ಕಡೆಗೆ ಏನಂತಾರೋ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇದು ನೋಡೇ ಇಲ್ಲ ಗೆಡ್ಡಿನ. ಗಿಡ ಹುಟ್ಟಬೇಕಾಗ್ಬಿಟ್ಟತ್ತೆ, ಇಲ್ಲ ಅಂದರೆ ಕೇಳ್ಬೋದಾಗಿತ್ತು. ಈ ಗೆಡ್ಡೆ ಸಾಂಬಾರು ಮಾಡ್ಬೋದು, ಕುಚ್ಗಿಂದ ಹಂಗೆ ಬೇಯಿಸ್ಕಿಂದು ತಿನ್ಬೋದು, ಪಲ್ಯ ಮಾಡ್ಬೋದು. ಗಿಡ ಹುಟ್ಬಿಟ್ಟತ್ತೆ, ನೋಡಲೇ ಇಲ್ಲ. ಒಂದು ಮಳೆ ಬಂತು ಅಂದರೆ ಗಿಡ ಹುಟ್ಬಿಡ್ತವೆ ಇವು. ಅಡಿಗೆ ಎಷ್ಟು ದೊಡ್ಡಕ್ಕಿರ್ತೈತೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಇರ್ತೈತೆ. ಈಗ ಕೀಳೋಕ್ಕಾಗಲ್ಲ ಇದನ್ನು. ಇದು ಗಿಡ ಹುಟ್ಟೋಕ್ಕಿಂತ ಮೊದಲೇ ಕೇಳಬೇಕಾಗಿತ್ತು. ಮೇಲೆ ಅಷ್ಟೇ ಈ ಥರ ಕಾಣಿಸ್ತೈತೆ, ಕೆಳಗೆಲ್ಲ ಕೊಳ್ತೋಗಿರ್ತೈತೆ. ನೋಡೇ ಇಲ್ಲ. ನೋಡಿದರೆ ಕೀಳ್ಬೋದಾಗಿತ್ತು, ಕೀಳಿಸ್ಬೋದಿತ್ತು. ಮಿಸ್ ಆಗಿಬಿಟ್ಟೈತೆ. ಇದನ್ನು ನೆಕ್ಸ್ಟ್ ಇಯರೇ ಕೇಳಿಸ್ಬೇಕು. ಇದು ಬಳ್ಳಿಯಾಗೂ ಕಾಯಿ ತುಂಬ ಅಂದರೆ ತುಂಬ 10 kg 15 20 kg ಅಷ್ಟು ದೊಡ್ಡ ಇರುತ್ತೆ ಗೆಡ್ಡೆ. ಅಷ್ಟು ದೊಡ್ಡಕ್ಕಿರ್ತೈತಿ. ಗೆಡ್ಡೆನ ಬೇಯಿಸಿ ಸಕ್ಕರೆ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಹಂಗೇ ಸಾಂಬಾರು ಮಾಡ್ಬೋದು ಈ ಗೆಡ್ಡೆಲಿ, ಪಲ್ಯ ಮಾಡ್ಬೋದು, ಮತ್ತೆ ಮಾಡ್ಬೋದು. ಇದನ್ನು ನಮ್ಮಲ್ಲಿ ಹೆಡ್ಗೆಣಸು ಅಂತ ಹೇಳಿ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾವಿಲ್ಲಿ ಗೇರು ಬೀಜ ಆರ್ಸಕ್ಕೆ ಬಂದ್ವಿ, ಆದರೆ ಇಲ್ಲಿ ಗೆಡ್ಡೆ ಬುಡ ಇದ್ದದ್ದು ನಂಗೆ ಇವಾಗಲೇ ಗೊತ್ತಾಗಿದ್ದು. ನೋಡಿದರೆ ಕೀಳಿಸ್ಬೋದಾಗಿತ್ತು. ನೋಡಿ ಆಗಲೇ ಬೇರಾಗ್ಬಿಟ್ಟತ್ತೆ. ಬೇರಾಗಿ ಗಿಡ ಆಗೋಕ್ಕಾಗ್ಬಿಟ್ಟತ್ತೆ. ಇನ್ನು ನೆಕ್ಸ್ಟ್ ಇಯರೇ ಇದನ್ನು ಕೀಳೋಕ್ಕೆ ಸಾಧ್ಯ. ಈ ಸರಿ ಅಂತೂ ಕೀಳೋಕ್ಕಾಗಲ್ಲ. ನೋಡಿ ಇಷ್ಟೊಡ ಬಳ್ಳಿ ಆಗಿಬಿಟ್ಟತ್ತೆ. ಇದ್ರಕ್ಕೂ ಮೇಲೆ ಬಳ್ಳಿ ಬಿಟ್ಟು ಮೇಲೆ ಗೆಡ್ಡೆ ಬಿಡ್ತವೆ. ನೋಡಿ ಈ ಥರ ಐತೆ ಇದು. ನೋಡೋಣ ನೆಕ್ಸ್ಟ್ ಟೈಮ್ ತೋರಿಸೋಣ. ಈ ಗೆಡ್ಡೆನ ಕಿತ್ತಕ್ಕೆ ತೋರಿಸ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ಫ್ರೆಂಡ್. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.